ಅಂತೂ 2 ತಿಂಗಳಿಂದ ಬಹುಶಃ ಈ ಗಜಪ್ರಹಸನ ಅನ್ನುವಂಥದ್ದಿತ್ತಲ್ಲ ಅದು ಇವತ್ತಿಗೆ ಸದ್ಯಕ್ಕೆ ನಿಂತಿದೆ ಅನ್ನುವಂಥದ್ದು ಕಾಣ್ತಾ ಇದೆ. ಯಾಕೆ ಅಂತ ಅಂದ್ರೆ ಅಂತೂ ಅಳೆದು ತೂಗಿ ಒಂದು ಸಚಿವಗಿರಿಯ ಪಟ್ಟಿಯನ್ನಂತೂ ಈಗ ಸಿದ್ಧ ಮಾಡಿದೆ ಕಾಂಗ್ರೆಸ್ನ ಹೈಕಮಾಂಡ್. ಈ ಪಟ್ಟಿ ಸಿದ್ಧ ಮಾಡೋಕೆ ಇವರಿಗೆ 2 ತಿಂಗಳು ಬೇಕಾಯ್ತು ಲೆಕ್ಕ ಹಾಕಿ. ಹಾಗಾದ್ರೆ ಯಾರಿದ್ದಾರೆ ಆ ಪಟ್ಟಿಯಲ್ಲಿ? ನರೇಂದ್ರ ಸ್ವಾಮಿ ಅವರು, ಶಿವರಾಜ ತಂಗಡಗಿ, ರುದ್ರಪ್ಪ ಲಮಾಣಿ, KS ಬಸವಂತಪ್ಪ, ಬಿ ನಾಗೇಂದ್ರ, ಟಿ ರಘುಮೂರ್ತಿ, ಸಂತೋಷ್ ಲಾಡ್, ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ಮಧು ಬಂಗಾರಪ್ಪ, ಪುಟ್ಟರಂಗ್ ಶೆಟ್ಟಿ, ಮಂಕಾಳು ವೈದ್ಯ, ಅಜಯ್ ಸಿಂಗ್, ಚೆಲುರಾಯ ಸ್ವಾಮಿ, HC ಬಾಲಕೃಷ್ಣ, ಶಿವಲಿಂಗೇಗೌಡ, ಗಾಯತ್ರಿ ಶಾಂತೇಗೌಡ, ಬಸವರಾಜ ರಾಯರೆಡ್ಡಿ, ವಿಜಯಾನಂದ ಕಾಶಪ್ಪನವರ್, ಲಕ್ಷ್ಮಣ ಸವದಿ, ಹೀಗೆ ಅಳೆದು ತೂಗಿ ಹೊಸಬರು ಬಹುತೇಕರು, ಕೆಲ ಹಳೆಬರನ್ನ ಈ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಕೆಲ ಹಳೆಬರು ಅಂತ ಅಂದ್ರೆ ಈಗ ಆಲ್ರೆಡಿ ಮೊದಲ ಪಟ್ಟಿಯಲ್ಲಿ ಏನು ಆಯ್ಕೆಯಾಗಿ ಸಚಿವಗಿರಿ ಪಡೆದು ಈಗ ಆಲ್ರೆಡಿ ಕ್ಯಾಬಿನೆಟ್ ನಲ್ಲಿ ಇರುವಂತವ್ರು ಇದಾರಲ್ಲ, 13 ಮಂದಿಯೂ ಕೂಡ ಅವರು ಹಳೆಬರೇ ಆಗಿದ್ರು. ಆ ಕಾರಣಕ್ಕಾಗಿ ಈಗ ಅಂದ್ರೆ ಇನ್ನು ಉಳಿಯುವಂತ 20 ಮಂದಿಯಲ್ಲಿ ಎಷ್ಟು ಜನ ಹೊಸಬರಿಗೆ ಅವಕಾಶ ಅನ್ನುವಂಥದ್ದಿತ್ತು. ಆ ಕಾರಣಕ್ಕಾಗಿ ಸ್ವಲ್ಪ ಇಲ್ಲಿ ಮೇಜರ್ ಆಗಿ ನಮಗೆ ಹೊಸಬರು ಕಂಡಂಗೆ ಆಗ್ತಾ ಇದ್ರು ಕೂಡ ಹಳೆ 13 ಸೇರಿಸಿದಂತಹ ಸಂದರ್ಭದಲ್ಲಿ ಹಳೆಬರು ಕೂಡ ಈ ಕ್ಯಾಬಿನೆಟ್ ನಲ್ಲಿ ಸ್ವಲ್ಪ ದೊಡ್ಡ ಸಂಖ್ಯೆಯಲ್ಲೇ ನಮಗೆ ಎದ್ದು ಕಾಣ್ತಾರೆ. ಅದರಂತೆ ಇನ್ನು ನಮಗೆ ಇಲ್ಲಿ ನರೇಂದ್ರ ಸ್ವಾಮಿ ಅವರು ಹಾಗೆ ಚೆಲುರಾಯ ಸ್ವಾಮಿ ಅವರು ಇಬ್ಬರಿಗೂ ಅವಕಾಶ ಸಿಕ್ಕಿರೋದಿದೆಯಲ್ಲ, ಇದು ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಹಳೆ ಮೈಸೂರು ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಹೇಗೆ ನೋಡುತ್ತೆ ಅನ್ನುವಂಥದಕ್ಕೆ ಒಂದು ಉದಾಹರಣೆ. ಹಳೆ ಮೈಸೂರು ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅಂದ್ರೆ ಆ ಭಾಗದಲ್ಲಿ ಹೆಚ್ಚಿಗೆ ಅವಕಾಶ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡ ಅನ್ನುವಂಥದ್ದು ಇದ್ದೇ ಇತ್ತು. ಬಟ್ ಅದನ್ನ ಮೀರಿ ಮಂಡ್ಯದವರಿಗೆ ಇಬ್ಬರಿಗೆ ಅವಕಾಶ ಕೊಟ್ಟಿರುವಂಥದ್ದು ಇದೆಯಲ್ಲ, ಇದು ಗೊತ್ತಿಲ್ಲ ಇನ್ನು ಮೈಸೂರು ಭಾಗದ ಶಾಸಕರು ಮುಂದಿನ ಹಂತದಲ್ಲಿ ಇನ್ನೇನು ಈ ವಿಚಾರವನ್ನು ಯಾವ ರೀತಿಯಾಗಿ ಪರಿಗಣಿಸ್ತಾರೆ ಏನು ಎತ್ತ ಅಂತ ಹೇಳ್ಕೊಂಡ್ಬಿಟ್ಟು. ನಂಬರ್ 1 ಅಲ್ಲಿಂದ ಈಗ ಸ್ವತಃ ಮುಖ್ಯಮಂತ್ರಿಗಳ ಪುತ್ರನಿಗೆ ಅವಕಾಶ ಕೊಟ್ಟಿರುವಂಥದ್ದು ಇದೆಯಲ್ಲ, ಅದನ್ನ ಬಹುಶಃ ಈಗ ಕ್ಲೈಮ್ ಮಾಡ್ಬೋದು ಇವರು. ಚಾಮರಾಜನಗರಕ್ಕೂ ಅವಕಾಶ ಸಿಕ್ಕಿದೆ, ಕೊಡಗಿಗೂ ಅವಕಾಶ ಸಿಕ್ಕಿದೆ. ಕೊಡಗಿಗೆ ಯಾಕೆ ಅವಕಾಶ ಸಿಕ್ಕಿದೆ ಅಂತ ಅಂದ್ರೆ ರೋಣದ GS ಪಾಟೀಲ್ ಅವರನ್ನ ಸ್ಪೀಕರ್ ಆಗಿ ಆಯ್ಕೆ ಆದ್ರೆ ಉಪಸಭಾಧ್ಯಕ್ಷರಾಗಿ ಇಲ್ಲಿ ಪೊನ್ನಣ್ಣ ಅವರನ್ನ ಆಯ್ಕೆ ಮಾಡಲಾಗಿದೆ. ಆ ಕಾರಣಕ್ಕೆ ಕೊಡಗಿಗೂ ಒಂದು ಅವಕಾಶ ಅಂತ ಇಲ್ಲಿ ಹೇಳ್ಬೋದು. ಸಲೀಂ ಅಹಮದ್ ಅವರನ್ನ ಆಯ್ಕೆ ಮಾಡಲಾಗಿದೆ ಪರಿಷತ್ನ ಸಭಾಪತಿಯಾಗಿ, ಉಮಾಶ್ರೀ ಅವರನ್ನ ಉಪಸಭಾಪತಿಯಾಗಿ ಆಯ್ಕೆ ಮಾಡಲಾಗಿದೆ. ಈ ಮುಖೇನವಾಗಿ ಪರಿಷತ್ನಲ್ಲೂ ಕೂಡ ಯಾಕಂದ್ರೆ ಬಹಳ ಸುದೀರ್ಘವಾಗಿ ಹೊರಟ್ಟಿ ಅವರೇ ಇಲ್ಲಿ ನಾವು ಸಭಾಪತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥದ್ದನ್ನ ನೋಡ್ತಾ ಇದ್ವಿ. ಮೊನ್ನೆ ಹೊರಟ್ಟಿ ಅವರಿಗೆ ಕರೆ ಮಾಡಿ ಮುಂದಿನ ಬದಲಾವಣೆಗಳಿಗೆ ಸಂಬಂಧಪಟ್ಟ ಹಾಗೆ ಖುದ್ದು DK ಶಿವಕುಮಾರ್ ಅವರೇ ಹೇಳಿದ್ದರು ಅಂತನೂ ಕೂಡ ಸುದ್ದಿ ಇತ್ತು. ಆಮೇಲೆ ಅವರು ಕೂಡ ಸ್ವಲ್ಪ ಅನಾರೋಗ್ಯ ಇತ್ತು ಅವರಿಗೆ. ಹಾಗಾಗಿ ಕಾಂಗ್ರೆಸ್ಗೆ ಈಗ ಅವಕಾಶ ಇರುವಂತಹ ಕಾರಣಕ್ಕಾಗಿ ಯಾರನ್ನ ಸಭಾಪತಿ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಅದರಂತೆ ಈಗ ಕಾಂಗ್ರೆಸ್ ಸಲೀಂ ಅಹಮದ್ ಅವರನ್ನ ಸಭಾಪತಿ ಮಾಡುತ್ತೆ, ಉಮಾಶ್ರೀ ಅವರನ್ನ ಉಪಸಭಾಪತಿ ಮಾಡಲಾಗಿದೆ ಅನ್ನುವಂಥ ವಿಚಾರ ತಿಳಿದು ಬರ್ತಾ ಇದೆ. ಈ ಮುಖ್ಯವಾಗಿ ಅಳೆದಿತ್ತು. ಆಮೇಲೆ ಮಹಿಳಾ ಕೋಟದಲ್ಲಿ ಯಾರಿಗೆ ಅವಕಾಶ ಸಿಗಬಹುದು ಅನ್ನುವಂಥದ್ದಿತ್ತು. ಬಹುತೇಕ ಬೆಳಗಾವಿಯ ಕೋಟನೂ ಆಯ್ತು, ಜೊತೆಗೆ ಹಿಂದೆ ಕಾರ್ಯನಿರ್ವಹಿಸಿದಂತ ಅನುಭವ ಇರುವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಕಾಶ ಅನ್ನುವಂಥ ರೀತಿಯಾಗಿತ್ತು. ಕೆಲವರು ಹೊಸಬರು ಬಹಳ ಅವಕಾಶ ಕೇಳ್ತಾ ಇದ್ರು, ನಯನಾ ಮೋಟಮ್ಮ ಅವರು ಕೂಡ ಬಹಳ ಕೇಳ್ತಾ ಇದ್ರು, ಆರತಿ ಕೃಷ್ಣಮೂರ್ತಿ ಬಹಳ ಲಾಬಿಯನ್ನ ಮಾಡ್ತಾ ಇದ್ರು. ಬಟ್ ಈಗ ಪರಿಷತ್ ಸದಸ್ಯ ಆಗಿರುವಂತ ಗಾಯತ್ರಿ ಶಾಂತೇಗೌಡ ಅವರಿಗೆ ಅವಕಾಶ ಸಿಕ್ಕಿದೆ ಅನ್ನುವಂಥದ್ದು ತಿಳಿದು ಬರ್ತದೆ.